ಬಾಂಗ್ಲಾದೇಶ ಹೋಗ್ತಾ ಇದೆ, ಚೆನ್ನಾಗಿರೋ ಮಾಲ್ ಎಲ್ಲ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ. ಒಂದು ಸ್ವಲ್ಪ ಈ ಗುಜರಾತ್ ಮಹಾರಾಷ್ಟ್ರ ಅಲ್ಲಿ ಮಾಲ್ ಇರೋದ್ರಿಂದ ನಮ್ಮ ಮಾಲ್ ಏನು ಕೇಳ್ತಾ ಇಲ್ಲ. ಡೆಲ್ಲಿ ಸ್ವಲ್ಪ ಇಲ್ಲ ಏರುಪೇರು ಆಗುತ್ತೆ, ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹಬ್ಬ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಸ್ನೇಹಿತರಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗಬಹುದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಜಾಯ್ನ್ ಆಗಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಗ್ರೂಪ್ ಅಲ್ಲಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಏನ್ ಮಾತಾಡಿ ನೋಡೋಣ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆದಷ್ಟು ಇನ್ನೊಬ್ಬ ರೈತರಿಗೆ ಈ ವಿಡಿಯೋ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಇನ್ನೊಬ್ಬ ರೈತರಿಗೆ ತುಂಬಾ ಯೂಸ್ ಆಗುತ್ತೆ. ಆದಷ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಈಗ ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರು ಏನ್ ಮಾತಾಡಿ ನೋಡೋಣ. ಅಣ್ಣ, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ರೈತರು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರ ಉತ್ತರ ಬೇಕಾಗಿದೆ ಅಣ್ಣ. ಓಕೆ, ಟೊಮಾಟೊ ಬೆಲೆ ಒಂಚೂರು ಏರಿಕೆ ಆಗಿದೆ, ಅದಕ್ಕೆ ಕಾರಣ ಏನಿರ್ಬೋದು ಅಣ್ಣ? ಇಲ್ಲ ಈಗ ಏರಿಕೆ ಅನ್ನೋದಕ್ಕಿಂತ ಪೊಸಿಷನ್ ಒಂದೇ ಇದರಲ್ಲಿದೆ, ಏನಂತ ಏರಿಕೆ ಕಂಡಿಲ್ಲ. ಯಾವ್ದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದೆ ಅದು ಮಾತ್ರ ಒಂದು 10-20 ರೂಪಾಯಿ ಏರಿಕೆ ಅಂತ ಅನಿಸ್ತಾ ಇದೆ. ಬಾಕಿ ಎಲ್ಲ ಥರ್ಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಎಲ್ಲ ತುಂಬಾ ಕಡಿಮೆನೇ ಇದೆ. ನಮ್ಮ ಕೋಲಾರ ಟೊಮಾಟೊ ಮಾರ್ಕೆಟ್ಗೆ ಯಾವ ಕಡೆಯಿಂದ ಟೊಮಾಟೊ ಬರ್ತಾ ಇದೆ ಅಣ್ಣ? ಟೊಮಾಟೊ ಲೋಕಲ್ ಟೊಮಾಟೊ ತುಂಬಾ ಕಡಿಮೆ ಇದೆ. ಲೋಕಲ್ ಟೊಮಾಟೊ ಇನ್ನೂ 15-20 ದಿವಸಕ್ಕೆ ಮೇಲೆ ಬರ್ಬೋದು ಅನಿಸ್ತಾ ಇದೆ. ಎಲ್ಲ ಚಳ್ಳಕೆರೆ, ಆನಂದಪುರ, ಮಲ್ಕಲ್ಚರ್ವ್ ಏರಿಯಾದಾಗ್ಬೋದು, ಈ ಕಡೆ ಪಾವಗಡ ಅದು ತುಂಬಾ ಮಾಲ್ ಬರ್ತಾ ಇದೆ. ಪಾರ್ಸಲ್ ಯಾವ್ಯಾವ ಕಡೆಗೆ ಹೋಗ್ತಾ ಇದೆ ಅಣ್ಣ? ಈಗ ಎಕ್ಸ್ಪೋರ್ಟ್ ಅಂತಂದ್ರೆ ಬಾಂಗ್ಲಾದೇಶ ಹೋಗ್ತಾ ಇದೆ, ಚೆನ್ನಾಗಿರೋ ಮಾಲ್ ಎಲ್ಲ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೆ. ಒಂದು ವೆಸ್ಟ್ ಬೆಂಗಾಲ್ ಅಂದ್ರೆ ಕಲ್ಕತ್ತಾ ಆಗ್ಬೋದು, ರಾಂಚಿ ಆಗ್ಬೋದು, ಟಾಟಾ ಆಗ್ಬೋದು, ಈ ಭಾಗಕ್ಕೆ ಹೋಗ್ತಾ ಇದೆ. ಇನ್ನೊಂದು ಒರಿಸ್ಸಾ ಲೈನ್ ಹೋಗ್ತಾ ಇದೆ, ಛತ್ತೀಸ್ಗಢ ಹೋಗ್ತಾ ಇದೆ. ಸ್ವಲ್ಪ ಈ ಗುಜರಾತ್ ಮಹಾರಾಷ್ಟ್ರ ಅಲ್ಲಿ ಮಾಲ್ ಇರೋದ್ರಿಂದ ನಮ್ಮ ಮಾಲ್ ಏನು ಕೇಳ್ತಾ ಇಲ್ಲ. ಡೆಲ್ಲಿ ಸ್ವಲ್ಪ ಹೋಗ್ತಾ ಇದೆ. ಟೊಮ್ಯಾಟೊ ಬೆಲೆ ಹೀಗೆ ಇರುತ್ತೆ, ಇಲ್ಲ ಅಂದ್ರೆ ಏನಾದ್ರು ಏರುಪೇರು ಇಲ್ಲ ಏರುಪೇರು ಆಗುತ್ತೆ, ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹಬ್ಬ ಇರೋದ್ರಿಂದ ಹಬ್ಬಕ್ಕೆ ಸ್ವಲ್ಪ ಏರು ಆಗ್ಬೋದು, ಪೇರು ಆಗ್ಬೋದು. ಹಬ್ಬಗೆ ಆದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ, ಎಲ್ಲ ಲಕ್ಷಣಗಳು ಇರ್ತೈತೆ. ಒಂದ್ 2-3 ದಿವಸ ಇಲ್ಲ ಒಂದು ವಾರ, ಆಮೇಲೆ ಮತ್ತೆ ಚೇತರಿಸ್ಕೊಳತ್ತೆ, ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಟೊಮ್ಯಾಟೊ ತರುವಂತ ರೈತರು ಯಾವ ರೀತಿ ಟೊಮ್ಯಾಟೊ ತಂದ್ರೆ ಉತ್ತಮ ಅಣ್ಣ? ಈಗ ಏನು ಹಾಫ್ ಕಲರ್ ಇಂದ ಮುಕ್ಕಾಲ್ ಕಲರ್ ಇದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಕ್ವಾಲಿಟಿ ತುಂಬಾ ಕ್ಲೀನ್ ಆಗಿ ತರಬೇಕು. ಈಗ ಏನಾಗಿದೆ, ಕ್ವಾಲಿಟಿ ಸ್ವಲ್ಪ ಊಜಿ ಮಚ್ಚೆ ಕಾಣಿಸುತ್ತೆ ಅಂತಂದ್ರೆ 300 ಆಗೋದು, 200 ರೂಪಾಯಿಗೆ ಹೋಗುತ್ತೆ. ಆಗ ರೈತನಿಗೆ ನಷ್ಟ ಆಗೋದು. ಹಂಗಾಗಿ ನೀವು ಅದನ್ನ ಗ್ರೇಡ್ ಮಾಡ್ಕೊಂಡು ತಂದಿದ್ದೆ ಆದ್ರೆ ನಿಮ್ಗೆ 300 ರೂಪಾಯಿ 350 ರೂಪಾಯಿ ಆಗೋದ್ರಲ್ಲಿ ಏನು ಸಂದೇಹ ಇಲ್ಲ. ಎಕ್ಸ್ಪೋರ್ಟ್ ಅವನು ಏನ್ ನೋಡ್ತಾನಂತಾರೆ, ಒಂದು ಊಜಿ ಒಂದು ಡ್ಯಾಮೇಜ್ ಇತ್ತು ಅಂದ್ರೆ ಕೂಡ ನಾವು ತೆಗಿಯೋಕ್ಕಾಗೋದಿಲ್ಲ. ಕಾರಣ ಏನಂದ್ರೆ ಒಂದು ಬಿತ್ತು ಅಂದ್ರೆ ಎಲ್ಲ ನೀರಾಗ್ಬಿಡ್ತೈತೆ. ಹಂಗಾಗಿ ಆ ಕಾರಣಕ್ಕೆ ರೈತನ ಸಹಕಾರ ಮಾಡಿದ್ರೆ ಒಳ್ಳೆ ಬೆಲೆ ಹೋಗುತ್ತೆ, ಒಳ್ಳೆ ಬರ್ತಿ ತಗೊಂಬನ್ನಿ, ಒಳ್ಳೆ ಬೆಲೆ ಸಿಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಟೊಮ್ಯಾಟೊ ಬೆಲೆ ಅಂದಾಜು ಏನಾಗ್ಬೋದು ಅಣ್ಣ? ಅಕ್ಟೋಬರ್ ತಿಂಗಳಲ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿದೆ ಅಲ್ಲ. ಮಾಲ್ ಈಗ ಬರ್ತಾ ಇರೋ ಮಾಲ್ನ ಕಂಪೇರ್ ಮಾಡಿದಾಗ ಪಾರ್ಸಲ್ಲು ಕೆಲವು ಭಾಗದಲ್ಲಿ ನಿಲ್ಲುವಂತ ಸಾಧ್ಯತೆಗಳಿದೆ. ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ ಸೈಡು ಅಪ್ ಟು ಡಿಸೆಂಬರ್ ವರೆಗೂ ನಡೀತಾನೆ ಇರ್ತೈತೆ. ಬಾಂಗ್ಲಾದಾಗ ಹೋಗೋದು ವೆಸ್ಟ್ ಬೆಂಗಾಲ್ ಆಗ್ಬೋದು. ಮಹಾರಾಷ್ಟ್ರ ಸ್ವಲ್ಪ ಡ್ಯಾಮೇಜ್ ಇರೋದ್ರಿಂದ ಅದಿನ್ನೂ ಪಕ್ಕ ರಿಸಲ್ಟ್ ಬಂದಿಲ್ಲ. ಇನ್ನೇನು ಮುಂದೆ ಮಳೆಗಳಾಗಿ ಸ್ವಲ್ಪ ತಮಿಳ್ನಾಡೆಲ್ಲ ವಾಂಟೆಡ್ ಆಗಿ, ತಮಿಳ್ನಾಡು ಕೇರಳ ವಾಂಟೆಡ್ ಆದರೆ ಸ್ವಲ್ಪ ಪೊಸಿಷನ್ ಟೈಟ್ ಆಗಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಣ್ಣ, ನಮ್ಮ ಕೋಲಾರ APMC ಮಾರ್ಕೆಟ್ಗೆ ಜಾಗ ಕೊಡ್ತೀವಿ ಅಂತ ಸರ್ಕಾರದಿಂದ ಒಂದು ಹೇಳಿದ್ರು, ಅದು ಇನ್ನೂ ಕೊಟ್ಟಿಲ್ಲ. ನೀವು ಟೊಮ್ಯಾಟೊ ಮಾಲು ಎಲ್ಲ ರೋಡಲ್ಲೇ ಇಳಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ನೋಡಿ, ಒಳ್ಳೆ ಕ್ವಶನ್ ಕೇಳ್ತಾ ಇದ್ರೆ. ಏನಾಗಿದೆ ಅಂತಂದ್ರೆ 30 ವರ್ಷದಿಂದ ಇದೇ ತರ ಜನಪ್ರತಿನಿಧಿಗಳು ನಿಮ್ ಜಾಗ ಕೊಡ್ತೀರಿ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ. ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಂದಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಜನಪ್ರತಿನಿಧಿಗಳು. ಲಕ್ಷಾಂತರ ಜನ ರೈತರು ಬದುಕ್ತಾ ಇರೋಂತ ಒಂದು ಬದುಕಿಗ ಒಂದು ನೆರಳಾಗಂತ ಕೆಲಸ ಮಾಡಿಲ್ಲ. ದಯವಿಟ್ಟು ಈ ವಿಡಿಯೋನ ಎಲ್ಲಾ MLAಗಳಿಗೂ, ಲೋಕಲ್ MLAಗಳಿಗೂ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ MLAಗಳಿಗೂ ಶೇರ್ ಮಾಡಿ, ಜೊತೆಗೆ CMಗೆ ಮತ್ತೆ ಕನ್ಸಲ್ಟ್ ಮಿನಿಸ್ಟ್ರಿಗೂ ಶೇರ್ ಮಾಡಿ. ಏನಾಗ್ತಾ ಇದೆ ಅಂದ್ರೆ APMC ಮಾರ್ಕೆಟ್ಗಳಲ್ಲಿ ನೀವು ಗಮನಿಸಿರ್ಬೋದು, ಕೋಲಾರಲ್ಲಿ ರಸ್ತೆಗಳಲ್ಲಿ ಇಳಿಸ್ತಾ ಇದೆ, ಬಿಸಿಲು ಒಣಗ್ತಾ ಇದೆ, ಮಳೆಗೆ ನೆನೀತಾ ಇದೆ. ನಾವು ಸಾಕಷ್ಟು ಬಾರಿ ಹಲವಾರು ಬಾರಿ ಹೋಗಿ APMCಯಲ್ಲಿ ಡೈರೆಕ್ಟರ್ಗಳಿಗಾಗ್ಬೋದು, ಅಥವಾ APMC ಅಧಿಕಾರಿಗಳಿಗಾಗ್ಬೋದು, MLAಗಾಗ್ಬೋದು, MP-ಗಾಗ್ಬೋದು, ಕನ್ಸಲ್ಟ್ ಮಿನಿಸ್ಟ್ರಿಗಾಗ್ಬೋದು, ಬೇಕಾದಷ್ಟು ಲೆಟರ್ಗಳು ಕೊಟ್ಟು ಸುಸ್ತಾಗಿದ್ರೆ ಅದ್ರ ಬಗ್ಗೆ ಯಾರು ಆಸಕ್ತಿ ತೋರ್ತಾ ಇಲ್ಲ. ಈ ಕೂಡಲೇ ಬಂದು MLA ಅವರು, ಏನು ಲೋಕಲ್ MLA ಇದ್ರೆ ನೀವು ಬಂದು ಈ ಕೂಡಲೇ APMCಯನ್ನು ಗಮನಿಸಿ ಏನಾಗ್ತಾ ಇದೆ ಇಲ್ಲಿ. APMCಗೆ ಜಾಗನ ಅನುಕೂಲ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ರೈತನಿಗೆ ಅನುಕೂಲ ಆಗತ್ತೆ. ಲಕ್ಷಾಂತರ ಜನ, ಸುಮಾರು ಒಂದು 4-5 ಜಿಲ್ಲೆಗಳಿಂದ ಮಾಲ್ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಮಾಲು ನೆನೀತಾ ಇರುತ್ತೆ, ಬಿಸಿಲು ಒಣಗ್ತಾ ಇರೋದ್ರಿಂದ ಮಾಲ್ ಬೆಲೆ ತುಂಬಾ ತೀರಾ ಕಡಿಮೆ ಆಗ್ತಾ ಇದೆ, ರೈತನಿಗೆ ನಷ್ಟ ಅನುಭವಿಸ್ತಾ ಇದ್ದಾನೆ.
ಹಂಗಾಗಿ ನೀವು ಜಾಗ ಈ ಕೂಡಲೇ ಜಾಗ ಅನುವು ಮಾಡಿಕೊಟ್ಟಿದ್ದೆ. ಆದ್ರೆ ಸರ್ಕಾರದಲ್ಲಿ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಜಾಗ ಮಾಡಿಕೊಡ್ತೀರಿ. ಯಾಕೆ ರೈತರನ್ನ ಅಸಡ್ಡೆ ಕಾಣ್ತಾ ಇದ್ರಿ ಅಂತ ನನ್ಗಂತೂ ತುಂಬಾ ಬೇಸರ ಆಗ್ತಾ ಇದೆ. ದಯವಿಟ್ಟು ಇದನ್ನ ಗಮನಿಸಬೇಕಾಗಿ ಲೋಕಲ್ MLA ಎಲ್ಲಾರನ್ನೂ ಅಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕನ್ಸಲ್ಟ್ ಮಿನಿಸ್ಟ್ರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಸರ್ಕಾರ ಏನು ಕರ್ನಾಟಕ ಸರ್ಕಾರನ ಮನವಿ ಮಾಡ್ತಾ ಇದ್ದೀನಿ. ಈ ಕೂಡಲೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಮಾರ್ಕೆಟ್ ಜಾಗ ಆಗ್ಲಿ, ರೈತನಿಗೆ ಅನುಕೂಲ ಆಗ್ಲಿ ಅಂತ ಈ ಮುಖ್ಯನ ಆಶಿಸ್ತಾ ಇದ್ದೀನಿ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ರೈತರಿಗೆ ಒಳ್ಳೇದಾಗಬೇಕು. ರೈತರಿಗೆ ಈ ಬೆಲೆಯಲ್ಲಿ ಏನು ಸಿಗೋದಿಲ್ಲ. ರೈತನಿಗೆ ಒಳ್ಳೇದಾಗಬೇಕು, ಒಳ್ಳೆ ಬೆಲೆ ಸಿಗ್ಬೇಕು. ಒಂದು 500 ರೂಪಾಯಿ ರೇಂಜ್ ನಡೀತಾ ಇದ್ರೆ ರೈತನಿಗೂ ಅನುಕೂಲನೇ. ಈಗ ಪರಿಸ್ಥಿತಿ ಈ ತರ ಇರೋದ್ರಿಂದ ಕೆಲವು ರೈತರು ಚೆನ್ನಾಗಿ ಬೆಳೆ ಆಗಿರೋರ್ಗೆ 300-350 ಮಾರಿದ್ರು ದುಡ್ಡಾಗತ್ತೆ. ಕೆಲವು 300-350 ಮಾರಿ ರೈತನಿಗೆ ದುಡ್ಡು ಆಗತ್ತೆ. ಕೆಲವು ರೈತರದ್ದು 150ರಿಂದ 200 ಮಾರಿರೋದು ತುಂಬಾ ತೊಂದರೆ ಆಗತ್ತೆ ಅಂತಾನೆ ಅನ್ಸುತ್ತೆ. ರೈತನಿಗೆ ಒಳ್ಳೇದಾಗಬೇಕು. ರೈತನ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲೀಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ, ಪ್ರತಿಯೊಬ್ಬರು ಜಾಯ್ನ್ ಆಗಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಪರವಾಗಿಲ್ಲ ಕಾಮೆಂಟ್ ಮೂಲಕ ತಿಳಿಸಿ. ನೆಗೆಟಿವ್ ಪಾಸಿಟಿವ್ ನೀವು ಮಾಡ್ತೀರಾ ಏನೋ ಒಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು. ಪ್ರತಿದಿನ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಕೊಡ್ತಾ ಇರ್ತೀವಿ ಟೊಮೊಟೊ ರೇಟ್ ಬಗ್ಗೆ. ಏನಾದರೂ ಈ ಥರ ಇನ್ಫಾರ್ಮೇಷನ್ ವಿಡಿಯೋಸ್ ಇದ್ದರೆ ಪುಟ್ಟ ರೈತರು ಬಂದ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಫಾಲೋ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್ ಫಾಲೋ ಮಾಡಿ.